greetings in the matchless name of our Lord and Savior Jesus Christ. ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. It's a great joy and privilege to come to your house to bring God's word. ದೇವರ ವಾಕ್ಯವನ್ನ ನಿಮ್ಮ ಮನೆಗಳಿಗೆ ತರುವುದಕ್ಕೆ ಎಷ್ಟೋ ಸಂತೋಷವುಳ್ಳವನಾಗಿದ್ದೇನೆ. I thank God for opening this wonderful channel to telecast this program called the Prophetic Voice, so that people can hear the voice of God, the word of God, the instructions of God through this program. ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ಆಲೋಚನೆಗಳನ್ನ, ದೇವರ ವಾಕ್ಯಗಳನ್ನ ಪ್ರವಚನಾತ್ಮಕ ಧ್ವನಿ ಎಂಬ ಕಾರ್ಯಕ್ರಮದ ಮೂಲಕವಾಗಿ ದೇವರು ತಂದಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. Today is the day the Lord has made it for you. ಈ ಒಂದು ದಿನ ದೇವರು ನಿಮಗಾಗಿ ಮಾಡಿದಂತ ದಿನವಾಗಿದೆ. Today God wants to bless you and increase you in every way. ದೇವರು ಇವತ್ತು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ಎಲ್ಲ ವಿಧಗಳಲ್ಲಿ ನಿಮ್ಮನ್ನು ಹೆಚ್ಚಿಸುತ್ತಾನೆ. Increase the territory of your blessings. ನಿಮ್ಮ ಒಂದು ಆಶೀರ್ವಾದಗಳ ಒಂದು ಮೇರೆಯನ್ನ ಹೆಚ್ಚಿಸುತ್ತಾನೆ. So stay tuned with us and experience the tangible presence of God. ಆದ್ರಿಂದ ಈ ಕಾರ್ಯಕ್ರಮ ನೋಡುತ್ತಾ ಇರಿ, ದೇವರ ಅಸಾಧಾರಣವಾಗಿರುವಂತ ಪ್ರಸನ್ನತೆಯನ್ನು ಅನುಭವಿಸಿ. You might be watching this program with pain in your heart, with problems in your life, but everything is going to change as you trust God and wait upon Him by listening this program. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಾಗ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ನೋವಿನಿಂದ ಒಂದು ಸಮಸ್ಯೆಯಲ್ಲಿ ನೋಡುತ್ತಿರುವಾಗ ಖಂಡಿತವಾಗಿ ಎಲ್ಲವನ್ನ ದೇವರು ಬದಲಾಯಿಸುತ್ತಾನೆ. You will see the presence of God lifting you and comforting you and delivering you from all those fearful thoughts. ನೀವು ನೋಡುತ್ತೀರಾ, ಆ ಒಂದು ಭಯದ ಎಲ್ಲ ಆಲೋಚನೆಗಳಿಂದ ದೇವರ ಪ್ರಸನ್ನತೆ ನಿಮ್ಮನ್ನ ಬಿಡಿಸಿ ಮೇಲಕ್ಕೆ ತರುವುದನ್ನ, ಸಂತೈಸುವುದನ್ನ ನೀವು ನೋಡುತ್ತೀರಿ. Today we are going to meditate Psalms 128. ಇವತ್ತು ನಾವು ಕೀರ್ತನೆಗಳು 128ನೇ ಅಧ್ಯಾಯವನ್ನ ಧ್ಯಾನಿಸಲಿದ್ದೇವೆ. The 6 verses are so beautiful in this particular Psalms. ಈ ಒಂದು ಕೀರ್ತನೆಯಲ್ಲಿ ಈ 6 ವಚನಗಳು ಬಹಳ ಪ್ರಾಮುಖ್ಯತೆಯಾಗಿದೆ. And this Psalms been sang by an ancient person to glorify God. ಒಂದು ಪುರಾತನ ವ್ಯಕ್ತಿ ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಆ ವ್ಯಕ್ತಿ ಈ ಒಂದು ಕೀರ್ತನೆಯನ್ನು ಬರೆದಿದ್ದಾನೆ. And he titles this psalm as the blessings of those who fear the Lord. ಆ ಒಂದು ಕೀರ್ತನೆಗಾರನ ಅಂಶವನ್ನು ಹೀಗೆ ಬರೆದಿದ್ದಾನೆ, ಭಕ್ತನ ಭಾಗ್ಯ ಎಂಬುದಾಗಿ. Blessings of those who fear the Lord. ದೇವರಿಗೆ ಭಯಪಡುವವರಿಗೆ ಇರುವಂತ ಭಾಗ್ಯ ಎಂತದು ಎಂಬುದಾಗಿ. Hallelujah. Hallelujah. The first words he says, blessed is everyone who fears the Lord and who walks in his ways. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. 2 conditions here. ಇಲ್ಲಿ 2 ನಿರ್ಬಂಧಗಳಿವೆ. First thing, you need to fear the Lord. ಮೊದಲನೇದಾಗಿ ದೇವರಿಗೆ ಭಯಪಡಬೇಕು. Second things, you should walk in his ways. ಎರಡನೇದಾಗಿ ಆತನ ಮಾರ್ಗಗಳಲ್ಲಿ ನಡೆಯಬೇಕು. Hallelujah. 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 Today people fear many things. ಇವತ್ತು ಜನರು ಅನೇಕ ವಿಷಯಗಳಿಗೆ ಭಯಪಡುತ್ತಾರೆ. They fear nature. ಅವರು ಪ್ರಕೃತಿಗೆ ಭಯಪಡುತ್ತಾರೆ. They fear influential people. ಅವರು ದೊಡ್ಡ ಅಧಿಕಾರಿಗಳಿಗೆ ಭಯಪಡುತ್ತಾರೆ. They fear demons. ಅವರು ದೆವ್ವಗಳಿಗೆ ಭಯಪಡುತ್ತಾರೆ. They fear animals. ಅವರು ಪ್ರಾಣಿಗಳಿಗೆ ಭಯಪಡುತ್ತಾರೆ. But the fear which is mentioned here is the honor. ಆದರೆ ಇವತ್ತು ಇಲ್ಲಿ ಬರೆಯಲ್ಪಟ್ಟಿರುವಂತಹ ಈ ಒಂದು ಭಯ ಗೌರವಕ್ಕೆ ಸಂಬಂಧಪಟ್ಟಿದೆ. Reverence to God. ದೇವರಿಗೆ ಗೌರವಿಸುವುದು. Wherever Bible talks about the fear of God, it talks about the reverence to God. ಎಲ್ಲೆಲ್ಲ ದೇವರಿಗೆ ಭಯಪಡುವುದರ ಕುರಿತು ಬರೆಯಲ್ಪಟ್ಟಿದೆಯೋ ಅದು ದೇವರಿಗೆ ಗೌರವಿಸುವುದು ಅನ್ನುವಂಥದ್ರಲ್ಲಿ ಬರೆಯಲ್ಪಟ್ಟಿದೆ. It is not the fear where you say that God is going to destroy you or God is going to break you. The fear is that to honor and have reverence towards God. ಇಲ್ಲಿ ಬರೆದಿರುವಂತಹ ಭಯ ದೇವರು ನಿಮ್ಮನ್ನ ನಾಶ ಮಾಡುತ್ತಾನೆ, ನಿಮ್ಮನ್ನ ಕೊಲ್ಲುತ್ತಾನೆ ಅನ್ನುವಂಥದ್ದಲ್ಲ, ದೇವರಿಗೆ ನಾವು ಗೌರವಿಸಬೇಕನ್ನೋ ಭಯವಾಗಿದೆ. When you love somebody, ನೀವು ಕೆಲವರನ್ನ ಪ್ರೀತಿಸುವಾಗ, when you love somebody from the depth of your heart, you see to that you don't break their heart in any kind of mischief. ನಿಮ್ಮ ಹೃದಯಾಳದಿಂದ ನೀವು ಯಾರನ್ನಾದರೂ ಪ್ರೀತಿಸುವುದಾದರೆ ಎಷ್ಟು ಮಾತ್ರಕ್ಕೂ ಅವರನ್ನ ನೋವು ಮಾಡಬಾರದೆಂಬುದಾಗಿ ನೀವು ಬಯಸುತ್ತೀರಿ. You are very cautious about your movements with them. ಆದ್ರಿಂದ ಅವರಲ್ಲಿ ನೀವು ನಡೆಕೊಳ್ಳುವಂತ ರೀತಿ ಬಹಳ ಎಚ್ಚರಿಕೆ ವಹಿಸುತ್ತೀರಿ. You don't want them to be offended by your words or offended by your look or offended by any action you do, so you are very cautious to give them that honor and that comfort. ಅದರಿಂದ ನಿಮ್ಮ ಒಂದು ನಡತೆಯಿಂದ, ಮಾತಿನಿಂದ, ನೋಟದಿಂದ ಯಾವುದರಿಂದಲೂ ಕೂಡ ಅವರಿಗೆ ತೊಂದರೆ ಉಂಟು ಮಾಡದಂತೆ ನೋಡಿಕೊಳ್ಳುತ್ತೀರಿ. When you love the Lord, ನೀವು ಕರ್ತನನ್ನ ಪ್ರೀತಿಸುವಾಗ you will start giving him reverence. ಆಗ ನೀವು ಆತನನ್ನು ಗೌರವಿಸುವುದಕ್ಕೆ ಪ್ರಾರಂಭಿಸುತ್ತೀರಿ. Bible talks about people who honored God and how God honored them. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರನ್ನ ಗೌರವಿಸಿದಂತ ಜನರಿಗೆ ತಿರುಗಿ ಆತನು ಹೇಗೆ ಗೌರವಿಸಿದ್ದಾನೆಂಬುದಾಗಿ. And how people dishonored God and how they were dishonored. ಹಾಗೆಯೂ ಸಹ ಬರೆಯಲ್ಪಟ್ಟಿದೆ, ಹೇಗೆ ಜನರು ಆತನಿಗೆ ಅಪಮಾನ ಮಾಡಿದಾಗ ಆತನು ತಿರುಗಿ ಹೇಗೆ ಅವರಿಗೆ ಅಪಮಾನ ಮಾಡಿದ್ದಾನೆಂಬುದಾಗಿ. There's a beautiful family of Eli in the Bible mentioned in 1 Samuel.
ಮೊದಲನೇ ಸಮುವೇಲದಲ್ಲಿ ಏಲಿ ಎಂಬ ಒಬ್ಬ ಕುಟುಂಬದ ಬಗ್ಗೆ ಬರೆಯಲ್ಪಟ್ಟಿದೆ. And both their sons were priests. ಅವರಿಬ್ಬರ ಮಕ್ಕಳು ಯಾಜಕರಾಗಿದ್ದರು. But they never honored God. ಆದ್ರೆ ಅವರು ಎಂದೂ ಸಹ ದೇವರನ್ನ ಗೌರವಿಸಲಿಲ್ಲ. They did things which displeased God. ದೇವರಿಗೆ ಅಸಹ್ಯ ಪಡುವಂತ ಕಾರ್ಯಗಳನ್ನೇ ಮಾಡಿದರು. God sends a prophet into the house of Eli. ದೇವರು ಏಲಿಯ ಮನೆಗೆ ಪ್ರವಾದಿಯನ್ನು ಕಳಿಸುತ್ತಾನೆ. And says that in the 2nd chapter 30th verse, those who honor me, I will honor them. Those who dishonor me, I will dishonor them. 2ನೇ ಅಧ್ಯಾಯ 38ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನನ್ನು ಗೌರವಿಸುವವರನ್ನೇ ಗೌರವಿಸುತ್ತೇನೆ, ನನ್ನನ್ನು ಅಪಮಾನ ಮಾಡುವವರನ್ನು ಅಪಮಾನ ಮಾಡುತ್ತೇನೆ And ಎಂಬುದಾಗಿ. finally we see that they were dead in the battle. ನಾವು ನೋಡುತ್ತೇವೆ ಕಡೆಯದಾಗಿ ಅವರು ಯುದ್ಧದಲ್ಲಿ ಮರಣಿಸುತ್ತಾರೆ ಎಂಬುದಾಗಿ. And the ark of the covenant was taken from Israel. ಆ ಒಂದು ದೇವರ ಮಂಜೂಷವು ಇಸ್ರಾಯೇಲರಿಂದ ತೆಗೆದುಕೊಳ್ಳಲ್ಪಡುತ್ತದೆ. My dear beloved, ನನ್ನ ಪ್ರಿಯರೇ, my dear beloved, ನನ್ನ ಪ್ರಿಯರೇ, God wants us to honor him. ದೇವರು ತನ್ನನ್ನು ಗೌರವಿಸಬೇಕೆಂಬುದಾಗಿ ಬಯಸುತ್ತಾನೆ. Honor him ಆತನನ್ನು ಗೌರವಿಸಿ and give up all the things which is displeasing to him. ಆತನಿಗೆ ಮನಸ್ಸು ನೋವು ಮಾಡುವಂತ ಎಲ್ಲ ಕಾರ್ಯಗಳನ್ನು ಬಿಟ್ಟು ಬಿಡಿ. When Joseph in Genesis had an opportunity to sin with his master's wife, he rejected the offer because he feared God. ಯೋಸೇಫನಿಗೆ ತನ್ನ ಯಜಮಾನನ ಹೆಂಡತಿಯೊಂದಿಗೆ ಪಾಪ ಮಾಡುವ ಅವಕಾಶ ಸಿಕ್ಕರೂ ಸಹ ಅವನು ಅದನ್ನ ಬಿಡುತ್ತಾನೆ, ಏಕೆಂದರೆ ದೇವರಿಗೆ ಅವನು ಭಯಪಡುತ್ತಾನೆ. He says that how can I do such a wicked thing? I fear God. I can't violate God's word. ಅವನು ಹೇಳುತ್ತಾನೆ, ನಾನು ಎಷ್ಟು ಮಾತ್ರಕ್ಕೂ ಈ ಕಾರ್ಯವನ್ನು ಮಾಡುವುದಿಲ್ಲ, ಏಕೆಂದರೆ ನಾನು ದೇವರಿಗೆ ಭಯಪಡುವವನಾಗಿದ್ದೇನೆ ಎಂಬುದಾಗಿ. Bible says the fear of God is the beginning of the wisdom. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವೆಂಬುದಾಗಿ. A wise man says that in the first Proverbs, he says that a fear of God is the beginning of the wisdom. ಆ ಜ್ಞಾನಿಯು ಹೇಳುತ್ತಾನೆ 1ನೇ ಅಧ್ಯಾಯದಲ್ಲಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. And today, if you want to experience the blessedness of God, you and I have to give reverence to God. ಇವತ್ತು ನಾವು ದೇವರ ಆಶೀರ್ವಾದವನ್ನು ಪಡೆಕೊಳ್ಳಬೇಕೆಂದರೆ ನಾವು ದೇವರಿಗೆ ಗೌರವಿಸಬೇಕು. In our words, in our action, in our look, let us give reverence to God. ನಮ್ಮ ನಡತೆಯಲ್ಲಿ, ಮಾತಿನಲ್ಲಿ, ನೋಟದಲ್ಲಿ ನಾವು ದೇವರಿಗೆ ಗೌರವಿಸಬೇಕು. Let us do things which He has commanded us to do. Let us give up things which He has not allowed us to do. ಆತನು ನಮಗೆ ಮಾಡಬೇಕೆಂದ ಕಾರ್ಯಗಳನ್ನು ಮಾಡುತ್ತಾ ಮಾಡಬಾರದೆಂಬುದಾಗಿ ಹೇಳಿದಂಥ ಕಾರ್ಯಗಳನ್ನು ಮಾಡದೆ ಆತನಿಗಾಗಿ ಜೀವಿಸಬೇಕು. See how God was blessed, how God blessed Joseph when he obeyed God and feared God. ನೋಡಿ, ಯೋಸೇಫನನ್ನು ದೇವರು ಹೇಗೆ ಆಶೀರ್ವದಿಸಿದರು, ಅವನು ದೇವರಿಗೆ ವಿಧೇಯನಾಗಿ ಆತನ ಮಾತನ್ನ ಕೇಳಿದಾಗ. Because he never sinned, he was honored and he was brought to an influential place. God raised him above what he was imagining or even asking. ಆತನು ಯಾವ ಪಾಪವನ್ನು ಮಾಡದೇ ಇರುವುದರಿಂದ ದೇವರವನನ್ನ ಉನ್ನತ ಒಂದು ಅಧಿಕಾರದ ಸ್ಥಾನಕ್ಕೆ ಅವನು ಊಹಿಸಿದಂತೆ ಅವನನ್ನ ಮೇಲೆ ಕೆತ್ತುತ್ತಾನೆ. The more you honor God, the more you will be promoted to the higher places. ನೀವು ಎಷ್ಟು ಹೆಚ್ಚಾಗಿ ಆತನನ್ನು ಗೌರವಿಸುತ್ತೀರೋ ಅಷ್ಟು ಹೆಚ್ಚಾಗಿ ಆತ ನಿಮ್ಮನ್ನ ಮೇಲಕ್ಕೆ ತರುತ್ತಾನೆ. Giving, even in your giving, ಆತನಿಗೆ ಕೊಡುವುದರ even when you are ಮೂಲಕವಾಗಿ, giving, ಆತನಿಗೆ ಕೊಡುವುದರಲ್ಲಿಯೂ ಸಹ give with honor. ಗೌರವದಿಂದ ಕೊಡಿ. Give with honor. ಗೌರವದಿಂದ ಆತನಿಗೆ ಕೊಡಿ. Because he honors those who honor him. ಯಾಕಂದ್ರೆ ಆತನನ್ನು ಗೌರವಿಸುವವರನ್ನು ಆತನು ಘನಪಡಿಸುತ್ತಾನೆ. Bible says in Matthew chapter 10 verse 41, even if you give a cup of cold water for one of his disciples, God will honor you because you have honored that person who came in the name of the Lord to you. ನಾವು ನೋಡುತ್ತೇವೆ ಮತ್ತಾಯ 10:41 ಈ ಚಿಕ್ಕವನಿಗೆ ಒಂದು ತಣ್ಣೀರು ಕೊಟ್ಟರೂ ಸಹ ಅವನಿಗೆ ಬರುವಂತ ಪ್ರತಿಫಲ ತಪ್ಪಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. Bible says if you honor God, God will honor you. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ದೇವರನ್ನ ಘನಪಡಿಸುವುದಾದರೆ ಖಂಡಿತವಾಗಿ ಆತ ನಿಮ್ಮನ್ನು ಘನಪಡಿಸುತ್ತಾನೆ. So my dear beloved, ಅದರಿಂದ ನನ್ನ ಪ್ರಿಯರೇ, fear of God is to hate the evil. ದೇವರ ಭಯವು ನಾವು ಕೆಡುಕನ್ನ ಅಸಹಿಸುವಂತೆ ಮಾಡುತ್ತದೆ. Why should we give up certain habits? ಯಾಕೆ ನಾವು ಕೆಲವೊಂದು ಚಟಗಳನ್ನು ಬಿಡಬೇಕು? Because that's not pleasing to God. ಯಾಕಂದ್ರೆ ಅದು ದೇವರಿಗೆ ಮೆಚ್ಚಿಸುವಂತದ್ದಲ್ಲ. When you honor God and His word, God will honor you. ನೀವು ದೇವರನ್ನ ಆತನ ಮಾತುಗಳಿಗೆ ಗೌರವ ಕೊಡುವುದಾದರೆ ಖಂಡಿತವಾಗಿ ಆತ ನಿಮ್ಮನ್ನು ಘನಪಡಿಸುತ್ತಾನೆ. The second verse says, he who walks in His ways. ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. Not only the one who fears, but also keeps walking in His ways. ಆತನಿಗೆ ಭಯಪಡುವಂತವನು ಮಾತ್ರವಲ್ಲದೆ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. God's ways are being revealed in God's word. ಆ ದೇವರ ಮಾರ್ಗಗಳು ಯಾವುದೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. And when you walk according to this word, your life will be full of light. ಈ ಒಂದು ವಾಕ್ಯದ ಪ್ರಕಾರವಾಗಿ ನೀವು ನಡೆದರೆ ಖಂಡಿತವಾಗಿ ನಿಮ್ಮ ಜೀವಿತವು ಬೆಳಕಾಗಿರುತ್ತದೆ. Psalms 103 verse 7, God made His ways known to Moses. ಕೀರ್ತನೆ 103:7 ನೋಡುತ್ತೇವೆ, ದೇವರು ತನ್ನ ಮಾರ್ಗಗಳನ್ನ ಮೋಶೆಗೆ ತಿಳಿಸಿದನು ಎಂಬುದಾಗಿ. In these last days, God has revealed His ways
through word of God to you and me. ಈ ಕಡೆ ದಿನಗಳಲ್ಲಿ ದೇವರು ತನ್ನ ಮಾರ್ಗಗಳನ್ನ ತನ್ನ ವಾಕ್ಯದ ಮೂಲಕವಾಗಿ ನನಗೆ ತಿಳಿಸಿದ್ದಾನೆ. And when you choose to be obedient to God's written word, God will honor you in everything you do. ಬರೆಯಲ್ಪಟ್ಟಿರುವಂತಹ ಈ ದೇವರ ಮಾತುಗಳನ್ನ ನೀವು ಖಂಡಿತವಾಗಿ ವಿಧೇಯರಾಗುವುದಾದರೆ ಆತನು ನಿಮ್ಮನ್ನ ಎಲ್ಲ ಮಾರ್ಗಗಳಲ್ಲಿ ಘನಪಡಿಸುತ್ತಾನೆ. Let us see what kind of blessings flows into the life of people who fear God and honor God and follow the ways of God. ಬನ್ನಿ ನೋಡೋಣ ದೇವರಿಗೆ ಭಯಪಡುವಂತಹ ಆತನ ಮಾರ್ಗದಲ್ಲಿ ನಡೆಯುವಂತಹ ಮನುಷ್ಯರಿಗೆ ಎಂತ ಆಶೀರ್ವಾದ ಇದೆ ಎಂಬುದಾಗಿ. First thing, when you shall eat the labor of your hands, you shall be happy and it shall be well with you. ಮೊದಲನೇದಾಗಿ ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. You will eat the labor of your hands. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ. Sometimes people cry, ಕೆಲವು ಸಾರಿ ಜನರು ಅಳುತ್ತಾರೆ, saying that I work all the month but I'm not able to bring the salary to home. I have to pay my bills to hospital, I have to pay my bills to debtors. So after paying every bill, I come back home with empty hands. ಕೆಲವರು ಹೇಳುತ್ತಾರೆ ಅಳುತ್ತಾ, ನಾನು ತಿಂಗಳು ಪೂರ್ತಿಯಾಗಿ ದುಡಿಯುತ್ತೇನೆ, ಆದರೆ ಕಡೆದಾಗಿ ಸಂಬಳ ಬಂದಾಗ ಸಾಲಗಾರರಿಗೆ, ಹಾಸ್ಪಿಟಲ್ಗೆ ಎಲ್ಲರಿಗೂ ಕೊಟ್ಟು ಬರಿಗೈಲಿ ನಾನು ಮನೆಗೆ ಬರುತ್ತೇನೆ ಎಂಬುದಾಗಿ ಹೇಳುತ್ತಾರೆ. Once a person came to me and he said that I am working in a government office, but I have so much debts. When I come and receive my salary, all the debtors surround me, so I pay all my bills and return home empty hands. ಒಬ್ಬ ವ್ಯಕ್ತಿ ಒಂದು ಸಾರಿ ಬಂದು ನನಗೆ ಹೇಳಿದ, ನಾನು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ, ಆದರೆ ಸಂಬಳ ಬರುವ ಹೊತ್ತಿಗೆ ಎಲ್ಲ ಸಾಲಗಾರರಿಗೆ ನಾನು ಕೊಟ್ಟು ಬರೀ ಕೈಯಲ್ಲಿ ತಿರುಗಿ ಬರುತ್ತೇನೆ ಎಂಬುದಾಗಿ. One more person told me that he just put a surety to somebody and that person didn't pay the money, so the owners seized his finances. ಇನ್ನೊಬ್ಬ ವ್ಯಕ್ತಿ ಈಗ ಹೇಳಿದನು, ನಾನು ಒಬ್ಬನ ಸಾಲಕ್ಕಾಗಿ ಹೊಣೆಯಾಗಿದ್ದೆ, ಆದರೆ ಅವನು ಸಾಲ ಕಟ್ಟದಿರುವುದರಿಂದ ನನ್ನ ಎಲ್ಲ ಹಣವನ್ನ ಅವರಿಗೆ ನಾನು ತೆಗೆಯಬೇಕಾಯಿತು ಎಂಬುದಾಗಿ. My dear beloved, ನನ್ನ ಪ್ರಿಯರೇ, many people are not able to eat their own labor. ಅನೇಕ ಜನರು ಅವರ ಕಷ್ಟಾರ್ಜಿತವನ್ನ ತಿನ್ನಲು ಆಗುತ್ತಿಲ್ಲ. Somebody is eating their labor. ಅವರ ಕಷ್ಟಾರ್ಜಿತವನ್ನ ಬೇರೆಯವರು ತಿನ್ನುತ್ತಿದ್ದಾರೆ. Might be you are crying like that, I am earning so much but I am not able to bring the fullness of it, the full profit of it to my family, my house. ಇವತ್ತು ನೀವು ಅಂದುಕೊಳ್ತಾ ಇರಬಹುದು, ನಾನು ಬಹಳವಾಗಿ ಕಷ್ಟಪಟ್ಟು ದುಡಿತಾ ಇದ್ದೇನೆ, ಆದರೆ ಪರಿಪೂರ್ಣವಾದಂತ ಹಣವನ್ನು ನನ್ನ ಕುಟುಂಬಕ್ಕೆ ತರಲಾಗುತ್ತಿಲ್ಲ ಎಂಬುದಾಗಿ. When you choose to walk in God's ways, God will bless you and you will be able to eat the labor of your hand. ನೀವು ಖಂಡಿತವಾಗಿ ದೇವರ ಮಾರ್ಗಗಳಲ್ಲಿ ನಡೆಯಲು ನೀವು ನಿಮ್ಮ ಮನಸ್ಸನ್ನು ಒಪ್ಪಿಸಿಕೊಡುವುದಾದರೆ ನಿಮ್ಮ ಕಷ್ಟಾರ್ಜಿತವನ್ನು ನೀವೇ ತಿನ್ನುತ್ತೀರಿ. And the second blessings the Bible talks is, your wife shall be like a fruitful vine in the very heart of your house. ಎರಡನೇ ಆಶೀರ್ವಾದ ಹೀಗೆ ಇದೆ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿಲತೆಯಂತಿರುವಳು. Wine is symbolic to joy. ಈ ಒಂದು ದ್ರಾಕ್ಷಿ ರಸವು ಆನಂದಕ್ಕೆ ಸಾದೃಶ್ಯವಾಗಿದೆ. Your wife will give you joy, will be happy with you, and she'll be filling the house with the atmosphere of joy. ನಿನ್ನ ಒಂದು ಹೆಂಡತಿಯನಿಗೆ ಸಂತೋಷವಾಗಿರುವಳು, ಹಾಗೆ ನಿನ್ನ ಕುಟುಂಬವನ್ನ, ನಿನ್ನ ಮನೆಯನ್ನ ಸಂತೋಷದಿಂದ ತುಂಬಿಸುವಳು. And your children ಹಾಗೆ ನಿನ್ನ ಮಕ್ಕಳು ಸಹ will be like olive plants, ಅವರು ಎಣ್ಣೆ ಮರದ ಸಸಿಗಳಂತೆ ಇರುವರು, all around your table. ನಿನ್ನ ಒಂದು ಊಟದ ಮಣೆ ಸುತ್ತಲೂ ಕೂತುಕೊಳ್ಳುವರು. They will be so pleasant, ಅವರು ಬಹಳ ಸಂತೋಷವಾಗಿರುವರು. they'll be so strong, ಅವರು ಬಹಳ ಬಲದಿಂದ ಇರುವರು. they'll be so wise. ಅವರು ಬಹಳ ಜ್ಞಾನದಿಂದ ತುಂಬಿರುವರು. What a blessing that is. ಇದು ಎಂತ ಆಶೀರ್ವಾದವಾಗಿದೆ ನೋಡಿ. What a blessing that is. ಎಂತ ಆಶೀರ್ವಾದವಾಗಿದೆ ನೋಡಿ. Behold, thus shall be the man be blessed who fears the Lord. ಇಗೋ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. Hallelujah. Hallelujah. And the Bible goes on to say, the Lord shall bless you out of Zion, and you will see the good of Jerusalem all the days of your life. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. And you may see your children's children. ಮಕ್ಕಳನ್ನು ಕಾಣುವಿ. Yes, you may see your children's children. ಹೌದು, ನಿಮ್ಮ ಮಕ್ಕಳನ್ನು ನೀವು ಕಾಣುತ್ತೀರಿ. Peace be upon Israel. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. Hallelujah. Hallelujah. So God's word says that he will bless you out of Zion. ಆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಚಿಯೋನಿನಿಂದ ನಿನ್ನನ್ನು ಆಶೀರ್ವದಿಸುತ್ತಾನೆ ಎಂಬುದಾಗಿ. Bless you out of Zion. ಆತನನ್ನು ಚಿಯೋನಿನಿಂದ You will ಆಶೀರ್ವದಿಸಲಿ. see the good of Jerusalem. ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. And you will also see your children's children. ನಿನ್ನ ಮಕ್ಕಳನ್ನು ನೀನು ನೋಡುತ್ತಿ ಎಂಬುದಾಗಿ. What a blessings. ಎಂತ ಆಶೀರ್ವಾದ. Your life, you will live to your full life. ನಿನ್ನ ಪರಿಪೂರ್ಣ ಜೀವಿತವನ್ನ ಜೀವಿಸುತ್ತಿ. You will not be taken away in your middays. ಆ ನಿನ್ನ ಒಂದು ಮಧ್ಯ ವಯಸ್ಸಿನಲ್ಲಿ ನೀನು ತೆಗೆದುಕೊಳ್ಳಲ್ಪಡುವುದಿಲ್ಲ. You will have a long life, a full life
for the fulfillment of all God's promise. ದೇವರ ವಾಗ್ದಾನಗಳ ಪರಿಪೂರ್ಣವಾಗಿ ನೆರವೇರುವ ತನಕ ದೀರ್ಘಾಯುಷ್ಯದಿಂದ ತುಂಬಿದವನಾಗಿ This ಬದುಕುತ್ತಿ. all has been granted to the person who fears God. ಈ ಎಲ್ಲ ಆಶೀರ್ವಾದಗಳು ಯೆಹೋವನಿಗೆ ಭಯಭಕ್ತಿಯಿಂದ ಇರುವಂತ ಪುರುಷನಿಗೆ ಬರುತ್ತವೆ. Today, my dear beloved, ಇವತ್ತು ನನ್ನ ಪ್ರೀತಿಯ ಸಹೋದರರೇ, if you open your heart ನಿಮ್ಮ ಹೃದಯವನ್ನು ನೀವು ತೆರೆಯುವುದಾದರೆ, and give reverence to God, ದೇವರಿಗೆ ಗೌರವಿಸುವುದಾದರೆ, and if you fear God, ದೇವರಿಗೆ ಭಯಪಡುವರಾಗಿದ್ದರೆ, God will bring all these blessings in your life. ಈ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ತರುತ್ತಾನೆ. And when people see you, they will know that you are blessed from the Lord. ಜನರು ನಿಮ್ಮನ್ನು ನೋಡುವಾಗ ಅವರು ಅಂದುಕೊಳ್ಳುತ್ತಾರೆ, ಖಂಡಿತವಾಗಿ ಈ ಪುರುಷನು ದೇವರಿಂದ They ಆಶೀರ್ವದಿಸಲ್ಪಟ್ಟವನು will ಎಂಬುದಾಗಿ. recognize that you have been walking in the favor of God, and the Lord has blessed you in every way. ಅವರು ಗುರುತಿಸ್ತಾರೆ, ಎಲ್ಲಾ ವಿಷಯಗಳಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ. Today, ಇವತ್ತು as you're watching this program, ಈ ಕಾರ್ಯಕ್ರಮವನ್ನು ನೀವು ನೋಡುತ್ತಿರುವಾಗಲೇ put God in the first place. ಮೊದಲೇ ಸ್ಥಾನಕ್ಕೆ ನೀವು ದೇವರಿಗೆ ಕೊಡಿ. Honor God. ದೇವರನ್ನ ಗೌರವಿಸಿ. Give him the honor he deserves. ಆತನು ಗೌರವಕ್ಕೆ ಯೋಗ್ಯನಾಗಿದ್ದಾನೆ. And when you honor him, he will honor you. ನೀವು ಆತನನ್ನು ಗೌರವಿಸುವಾಗ ಖಂಡಿತವಾಗಿ ಆತನು ನಿಮ್ಮನ್ನು ಘನಪಡಿಸುತ್ತಾನೆ. Saul rejected to honor God, ದೇವರನ್ನ ಗೌರವಿಸುವುದಕ್ಕೆ ಸೌಲನು ತಳ್ಳುತ್ತಾನೆ. and God also rejected Saul. ಹಾಗೆ ದೇವರು ಸಹ ಅವನನ್ನು ತಳ್ಳುತ್ತಾನೆ. And see in the life of David, how David honored God. ನೋಡಿ ದಾವೀದನ ಜೀವಿತವನ್ನು ನೋಡಿ, ದಾವೀದನು ಏಕೆ He ದೇವರನ್ನು honored ಗೌರವಿಸಿದನು? God's anointed servants. ಆ ದೇವರ ಅಭಿಷೇಕಿಸಿದಂತ ಸೇವಕನನ್ನು ಆತನು He ಗೌರವಿಸಿದನು. honored all God's people. ಎಲ್ಲ ದೇವ ಜನರನ್ನ ಇವನು ಗೌರವಿಸಿದನು. He honored God by giving the best of the best to God. ಅವನಿಗಿದ್ದಂತ ಅತಿ ಉತ್ತಮವಾದದನ್ನೇ ದೇವರಿಗೆ ಕೊಟ್ಟು ಗೌರವಿಸಿದನು. And because he honored God, ಅವನು ದೇವರನ್ನ ಗೌರವಿಸಿದರಿಂದ Bible says ವಾಕ್ಯ ಹೇಳುತ್ತದೆ, God honored him. ದೇವರು ಅವನನ್ನು ಸಹ God even ಗೌರವಿಸಿದನು. testifies saying that David is a man out of my own heart. ಅದಕ್ಕಾಗಿ ದೇವರು ಹೇಳ್ತಾನೆ, ನನ್ನ ಪ್ರಾಣ ಪ್ರಿಯನು ದಾವೀದನು ಎಂಬುದಾಗಿ ಅವನನ್ನು ಕುರಿತು ಸಾಕ್ಷಿ ಹೇಳುತ್ತಾನೆ. This wonderful day. ಈ ಅದ್ಭುತವಾದ ದಿನ. If you want to know the secret to get blessed, the Bible says, fear God and walk in his ways. ಆಶೀರ್ವಾದ ರಹಸ್ಯ ನಿಮಗೆ ಗೊತ್ತಾಗಬೇಕೆಂದರೆ ಆತನಿಗೆ ಭಯಭಕ್ತಿಯಿಂದ ಆತನ ಮಾರ್ಗದಲ್ಲಿ ನಡೆಯಿರಿ. Don't lean on your own understanding. ನಿಮ್ಮ ಸ್ವಂತ ಬುದ್ಧಿಯನ್ನು ಆಶ್ರಯಿಸಿಕೊಳ್ಳಬೇಡಿ. Don't walk according to your neighbor's counsel. ನಿಮ್ಮ ನೆರೆಯವರ ಆಲೋಚನೆಗಳಂತೆ ನಡೆಯಬೇಡಿ. Don't walk according to your own understanding. ನಿಮ್ಮ ಸ್ವಂತ ಬುದ್ಧಿಯಂತೆ ನಡೆಯಬೇಡಿ. Allow God to direct you. ದೇವರು ನಿಮ್ಮನ್ನು ನಡೆಸುವುದಕ್ಕೆ ಆತನಿಗೆ ಬಿಟ್ಟುಕೊಡಿ. Allow God to instruct you. ದೇವರು ನಿಮಗೆ ಆಲೋಚನೆ ಹೇಳುವುದಕ್ಕೆ ಬಿಟ್ಟುಕೊಡಿ. Allow God to speak to you. ನಿಮ್ಮೊಂದಿಗೆ ದೇವರು ಮಾತಾಡುವುದಕ್ಕೆ ಬಿಟ್ಟುಕೊಡಿ. And God will honor you. ಆಗ ದೇವರು ನಿಮ್ಮನ್ನು ಘನಪಡಿಸುತ್ತಾನೆ. God will lift you. ದೇವರು ನಿಮ್ಮನ್ನ ಮೇಲಕ್ಕೆತ್ತುತ್ತಾನೆ. People who walk in their own ways will fall down. ತಮ್ಮ ಸ್ವಂತ ಮಾರ್ಗಗಳಲ್ಲಿ ನಡೆಯುವಂತವರು ಬಿದ್ದು ಹೋಗುತ್ತಾರೆ. People who walk in the ways of the wicked will fall down. ದುಷ್ಟರ ಮಾರ್ಗದಲ್ಲಿ ನಡೆಯುವಂತವರು ಬಿದ್ದು ಹೋಗುತ್ತಾರೆ. But the one who walks in the ways of God will be established. ದೇವರ ಮಾರ್ಗದಲ್ಲಿ ನಡೆಯುವಂತವರು ಶಾಶ್ವತವಾಗಿ ಸ್ಥಾಪಿಸಲ್ಪಡುತ್ತಾರೆ. This is your day. ಇದೇ ನಿಮ್ಮ ದಿನವಾಗಿದೆ. God is inviting you ದೇವರು ನಿಮ್ಮನ್ನು ಸ್ವಾಗತಿಸುತ್ತಿದ್ದಾನೆ into this blessed life, ತನ್ನ ಒಂದು ಆಶೀರ್ವಾದ ಜೀವಿತಕ್ಕೆ. into this divine blessed life. ಈ ಒಂದು ದೈವಿಕವಾಗಿರುವಂತಹ ಆಶೀರ್ವಾದ This is ಜೀವಿತಕ್ಕೆ. your appointed time. ಇದೇ ನಿಮ್ಮ ಪ್ರತ್ಯೇಕವಾದ ಸಮಯ. This is your new season. ಇದೇ ನಿಮ್ಮ ಒಂದು ನೂತನ ಕಾಲ. Come on, step into it by faith. ನಂಬಿಕೆಯಿಂದ ಇದರಲ್ಲಿ ಕಾಲಿಡಿರಿ. Make a decision ನಿರ್ಧಾರ ಮಾಡಿಕೊಳ್ಳಿ. saying that I will honor God in everything I do. ನಾನು ಮಾಡುವಂತದ್ದು ಎಲ್ಲದರಲ್ಲಿ ದೇವರಿಗೆ ಗೌರವ I ಕೊಡುತ್ತೇನೆ will remove ಎಂಬುದಾಗಿ. from me that everything that dishonors God. ದೇವರಿಗೆ ಅಗೌರವವನ್ನು ತರುವಂತದ್ದು ಎಲ್ಲವನ್ನ ತೆಗೆದುಹಾಕುತ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿ. Identify things which dishonors God in your life. ಯಾವ ಒಂದು ಕಾರ್ಯಗಳು ಇರಬಾರದು ದೇವರಿಗೆ ಅಪಗೌರವವನ್ನು ತರುವಂತ. Analyze, think about it. Which things are displeasing to God in your house, in your family, in your own life, and come away from them. ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಕುಟುಂಬ ಜೀವಿತಗಳಲ್ಲಿ ಗುರುತಿಸಿ ದೇವರಿಗೆ ಅಪಮಾನವನ್ನ ಅಗೌರವವನ್ನು ತರುವಂತ ಕಾರ್ಯಗಳನ್ನ ಬಿಟ್ಟು ಬಿಡಿ. When you do that, ಅದನ್ನು ನೀವು ಮಾಡುವಾಗ, when you cleanse yourself, ನಿಮ್ಮ ನೀವು ಶುದ್ಧಿ ಮಾಡಿಕೊಳ್ಳುವಾಗ, when you put God in his place, ನಿಮ್ಮ ಸ್ಥಾನದಲ್ಲಿ ದೇವರನ್ನ ಬಿಡುವಾಗ, everything which has been disorder will become in a good order. ಎಲ್ಲ ಅವ್ಯವಸ್ಥೆಯಲ್ಲಿ ಇರುವಂತದ್ದು ವ್ಯವಸ್ಥೆಯಾಗಿ ರೂಪಿಸಲ್ಪಡುತ್ತದೆ. Everything that has been at a mess will turn into a miracle. ಎಲ್ಲ ಅವ್ಯವಸ್ಥೆಯಲ್ಲಿ ಇರುವಂತದ್ದು ಅದ್ಭುತವಾಗಿ ಮಾರ್ಪಾಡಾಗುತ್ತದೆ. So today I'm going to pray for you. ಇವತ್ತು ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. Pray for you ನಿಮಗಾಗಿ that ಪ್ರಾರ್ಥಿಸುತ್ತೇನೆ. this Psalms 128 blessings will come upon your life. ಈ ಕೀರ್ತನೆ 128 ಇರುವಂತ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬರಲಿ. Let all the blessings come upon you. ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬರಲಿ. May God give you long life ದೇವರು ನಿಮಗೆ ದೀರ್ಘಾಯುಷ್ಯವನ್ನು to ಅನುಗ್ರಹಿಸಲಿ. see your children's children. ನಿಮ್ಮ ಮಕ್ಕಳನ್ನು ನೋಡುವಂತೆ. And may God increase
your finances, ನಿಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನು ದೇವರು ಆಶೀರ್ವದಿಸಲಿ. so that your enemy will not eat your labor. ಅದರಿಂದ ನಿಮ್ಮ ಕಷ್ಟಾರ್ಜಿತವನ್ನ ನಿಮ್ಮ ಶತ್ರು ತಿನ್ನದ ಹಾಗೆ. You see, whenever God's people disobeyed God, ಪ್ರತಿ ಸಾರಿ ಜನರು ದೇವರಿಗೆ ಅವಿದ್ಯರಾದಾಗ God gave them as a captive to their enemies. ಶತ್ರುಗಳಿಗೆ ಆತನು ಅವರನ್ನು ಒಪ್ಪಿಸಿಕೊಡುತ್ತಾನೆ. You see that in the book of Judges. ಅದನ್ನು ನೀವು ನ್ಯಾಯಸ್ಥಾಪಕರುಗಳಲ್ಲಿ ನೋಡುತ್ತೀರಿ. During the time of Gideon, ಗಿದ್ಯೋನನ ಕಾಲದಲ್ಲಿ people were hiding their harvest. ಅವರು ತಮ್ಮ ಒಂದು ಬೆಳೆಗಳನ್ನ ಬಚ್ಚಿಟ್ಟುಕೊಳ್ಳುತ್ತಾರೆ. They worked so hard for 6 months, 1 year, but when the harvest time came, enemy will come and grab it and take it all for their own. ಅವರು 6 ತಿಂಗಳು 1 ವರ್ಷ ಸತತವಾಗಿ ಬೆಳೆಗೋಸ್ಕರ ಅದನ್ನ ಬೆಳೆಸುವಾಗ ಶತ್ರು ಬಂದು ಅವರ ಬೆಳೆಯನ್ನು ಕೊಯ್ದುಕೊಂಡು ಹೋಗುತ್ತಾರೆ. And they used to cry before God. ಅವರು ದೇವರ ಮುಂದೆ ಮೊರೆ ಇಡುತ್ತಾರೆ. Because there was nothing left for their children. ಯಾಕಂದ್ರೆ ಅವರ ಮಕ್ಕಳಿಗೆ ಏನು ಉಳಿಯಲಿಲ್ಲ. There was nothing left for their family. ಅವರ ಕುಟುಂಬಕ್ಕಾಗಿ ಏನು ಉಳಿಯಲಿಲ್ಲ ಅಲ್ಲಿ. They cried to God day and night. ಅವರು ರಾತ್ರಿ ಹಗಲು ದೇವರಿಗೆ ಮೊರೆ ಇಡುತ್ತಾರೆ. They cried to God. ದೇವರಿಗೆ ಮೊರೆ ಇಡುತ್ತಾರೆ. Oh God, we have forsaken you. ಓ ದೇವರೇ, ನೀವು ನಮ್ಮನ್ನ ಕೈ ಬಿಟ್ಟಿದ್ದೀರಿ. We have forgotten you. ನಾವು ನಿಮ್ಮನ್ನ ಮರೆತು ಹೋಗಿದ್ದೀವಿ. We didn't seek you. ನಿಮ್ಮನ್ನ ಹುಡುಕಲಿಲ್ಲ. We didn't honor you. ನಿಮ್ಮನ್ನ ಗೌರವಿಸಲಿಲ್ಲ. Today enemy is breaking us. ಇವತ್ತು ಶತ್ರು ನಮ್ಮನ್ನ ಮುರಿಯುತ್ತಿದ್ದಾನೆ. Enemy is controlling us. ಇವತ್ತು ಶತ್ರು ನಮ್ಮನ್ನ ಬಂಧಿಸಿದ್ದಾನೆ. Whatever we want, he is taking our positions. ನಮಗೆ ಬೇಕಾಗಿರುವಂತ ಸ್ಥಾನವನ್ನು ಅವನು ತೆಗೆದುಕೊಂಡಿದ್ದಾನೆ. God heard their cry. ದೇವರು ಅವರ ಒಂದು ಮೊರೆಯನ್ನು God ಕೇಳಿದನು. accepted their repentance. ಅವರ ಒಂದು ಪಶ್ಚಾತ್ತಾಪವನ್ನು ಆತನು ಸ್ವೀಕರಿಸಿದನು. God restored their wealth. ಅವರ ಎಲ್ಲ ಸಂಪತ್ತನ್ನ ತಿರುಗಿ ಅವರಿಗೆ ಸ್ಥಾಪಿಸಿದನು. Today, ಇವತ್ತು when you come to God ದೇವರಿಗೆ ಬರುವಾಗ and say, Lord, I will honor you. ನಾನು ನಿನ್ನನ್ನು ಗೌರವಿಸುತ್ತೇನೆ I ಎಂಬುದಾಗಿ will ಹೇಳುವಾಗ, do things which is pleasing in your sight. ನಿನಗೆ ಮೆಚ್ಚಿಸುವಂತ ಕಾರ್ಯಗಳನ್ನು I ಮಾಡುತ್ತೇನೆ will ಎಂಬುದಾಗಿ walk ಹೇಳುವಾಗ, in your ways. ನಿನ್ನ ಮಾರ್ಗದಲ್ಲಿ ನಡೀತೀನಿ ಎಂಬುದಾಗಿ ಹೇಳುವಾಗ, You see, the Lord will start blessing the work of your hand. ಆಗ ನೋಡುತ್ತೀರಾ ದೇವರು ನಿಮ್ಮ ಎಲ್ಲ ಕೈ ಕಾರ್ಯಗಳನ್ನು ಸಫಲ ಮಾಡುವುದನ್ನ. Your business will prosper. ನಿಮ್ಮ ವ್ಯಾಪಾರವು ಅಭಿವೃದ್ಧಿ Your ಆಗುತ್ತದೆ. house will prosper. ನಿಮ್ಮ ಒಂದು ಮನೆಯು ಸಮೃದ್ಧಿ Your ಆಗುತ್ತದೆ. family, your life will be blessed. ನಿಮ್ಮ ಕುಟುಂಬ, ನಿಮ್ಮ ಜೀವಿತ, Your wife will be blessed. ನಿಮ್ಮ ಒಂದು ಹೆಂಡತಿಯು, Your children will be blessed. ನಿಮ್ಮ ಮಕ್ಕಳು ಸಹ And you'll ಆಶೀರ್ವಿಸಲ್ಪಡುತ್ತಾರೆ. be a great blessing to many. ಅನೇಕರಿಗೆ ದೊಡ್ಡ ಆಶೀರ್ವಾದವಾಗಿರುತ್ತೀರಿ. So shall we pray today? ಇವತ್ತು ನಾವು ಪ್ರಾರ್ಥಿಸೋಣವೇ? Are you ready to give your life to God? ನಿಮ್ಮ ಜೀವಿತವನ್ನು ದೇವರಿಗಾಗಿ ಕೊಡಲು ಸಿದ್ಧರಿದ್ದೀರಿ? Are you ready to give up all the evil things? ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಡುವುದಕ್ಕೆ ಸಿದ್ಧರಿದ್ದೀರಿ? Bible says those who cover their sins will not prosper. ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಉಂಟಾಗುವುದು Those ಎಂಬುದಾಗಿ who ವಾಕ್ಯದಲ್ಲಿ justify ನೋಡುತ್ತೇವೆ. their sins will not prosper. ಯಾರೆಲ್ಲ ಆ ಪಾಪಗಳನ್ನು ದೋಷಗಳನ್ನು ಮುಚ್ಚಿಕೊಳ್ಳುತ್ತಾರೋ ಅವರಿಗೆ But ಶುಭವಾಗುವುದು. those who confess will find grace. ಆದರೆ ಪಾಪಗಳನ್ನು ಒಪ್ಪಿಕೊಳ್ಳುವವನಿಗೆ ಶುಭ ಉಂಟಾಗುವುದು. Let me pray for you right away. ಈಗ ನಾವೀಗ ನಿಮಗಾಗಿ The ಪ್ರಾರ್ಥಿಸುತ್ತೇವೆ. power of God is flowing in your house right now. ಈಗಲೇ ಕರ್ತನು ತನ್ನ ಪ್ರಸನ್ನತೆ ನಿಮ್ಮ ಮನೆಗಳಲ್ಲಿ ಸುರಿಸುತ್ತಾನೆ. Power of God is flowing in right now in your houses. ನಿಮ್ಮ ಮನೆಗಳಲ್ಲಿ ದೇವರ ಶಕ್ತಿ ಈಗಲೇ ಹರಿಯುತ್ತದೆ. All that which is displeasing to God, God is saturating and sanctifying your life. ದೇವರಿಗೆ ಅವಿದ್ಯರಾಗಿರುವಂತಹ ಎಲ್ಲ ಕಾರ್ಯಗಳು ಆತನು ಶುದ್ಧಿ ಮಾಡುತ್ತಾನೆ. Today, ಇವತ್ತು God is positioning you to receive all these blessings. ಎಲ್ಲ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುವಂತ ಸ್ಥಳಕ್ಕೆ ಆತನು ನಿಮ್ಮನ್ನು ತರುತ್ತಾನೆ. Because you set your mind on God. ಯಾಕಂದ್ರೆ ನಿಮ್ಮ ಒಂದು ಮನಸ್ಸನ್ನು ನೀವು ದೇವರ ಕಡೆ Because ತಿರುಗಿಸಿದ್ದಕ್ಕಾಗಿ, you set your heart on God. ದೇವರ ಕಡೆ ನಿಮ್ಮ ಹೃದಯಗಳನ್ನು There ತಿರುಗಿಸಿದ್ದಕ್ಕಾಗಿ, is a shift coming your way in the name of Jesus. ಯೇಸು ನಾಮದಲ್ಲಿ ನಿಮಗೊಂದು ದೊಡ್ಡ ಬದಲಾವಣೆ There is a ಉಂಟಾಗುತ್ತದೆ. sudden miracles coming into your house in the name of ಒಂದು Jesus. ತಕ್ಷಣ ಒಂದು ದೊಡ್ಡ ಅದ್ಭುತ ನಿಮ್ಮ ಮನೆಗಳಲ್ಲಿ ನಡೆಯುತ್ತದೆ. Sudden change is coming your way. ತಕ್ಷಣ ಒಂದು ಬದಲಾವಣೆ. Receive it in Jesus' name. ಯೇಸು ನಾಮದಲ್ಲಿ ಹೊಂದಿಕೊಳ್ಳಿ. Receive it in Jesus' ಯೇಸು name. ನಾಮದಲ್ಲಿ ಹೊಂದಿಕೊಳ್ಳಿ. I see somebody watching this program bedridden. ನಾನು ನೋಡ್ತಾ ಇದ್ದೀನಿ, ಹಾಸಿಗೆಯಲ್ಲಿ ಮಲ್ಕೊಂಡು ಒಬ್ಬರು ಈ ಕಾರ್ಯಕ್ರಮ All ನೋಡ್ತಿದ್ದಾರೆ. your money has been lost. ಎಲ್ಲ ಹಣಗಳನ್ನು ಕಳ್ಕೊಂಡಿದ್ದಾರೆ. You have lost your money in this sickness. ಈ ರೋಗದಲ್ಲಿ ನಿನ್ನ ಹಣವನ್ನೆಲ್ಲ God ಕಳ್ಕೊಂಡಿದ್ದೀರಿ. is going to restore you. ದೇವರು ಅದನ್ನು ಪುನಃ He is going to ಸ್ಥಾಪಿಸುತ್ತಾನೆ. restore your finances. ನಿನ್ನ ಆರ್ಥಿಕತೆಯನ್ನು ಮತ್ತೆ ಸ್ಥಾಪಿಸುತ್ತಾನೆ. I see a name called Chandru coming before my eyes. ನನ್ನ ಮುಂದೆ ಚಂದ್ರು ಅನ್ನೋ ಹೆಸರನ್ನ Lord ನೋಡುತ್ತಿದ್ದೇನೆ. is touching you, Chandru. ಚಂದ್ರು ನಿನ್ನ ದೇವರು ಮುಟ್ಟುತ್ತಿದ್ದಾನೆ. Lord is touching you, Chandru. ಚಂದ್ರು ನಿನ್ನ ದೇವರು ಮುಟ್ಟುತ್ತಿದ್ದಾನೆ. Receive the touch of the Lord. ದೇವರ ತಾಕುವಿನನ್ನು ಅನುಭವಿಸು. Receive the touch of the Lord right now. ಆತನ ಮುಟ್ಟುವಿಕೆಯನ್ನು ನೀನು ಅನುಭವಿಸು. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you, wonderful Jesus. ವಂದನೆ ಯೇಸುವೇ. Thank you, Lord. ವಂದನೆ ಕರ್ತನೇ. Touch your people. ನಿನ್ನ ಜನರನ್ನ I ಮುಟ್ಟಪ್ಪ. see a name called Lata coming before me. ನನ್ನ ಮುಂದೆ ಲತಾ ಅನ್ನೋ ಹೆಸರನ್ನ ನೋಡುತ್ತಿದ್ದೇನೆ. Lata, the Lord is touching you. ಲತಾ ನಿನ್ನ ದೇವರು ಮುಟ್ಟುತ್ತಿದ್ದಾನೆ. Lata, the Lord is touching you. ನಿನ್ನ ಕರ್ತನ ಮುಟ್ಟುತ್ತಿದ್ದಾನೆ. Lata, the Lord is touching you. ಕರ್ತನನ್ನ ಮುಟ್ಟುತ್ತಿದ್ದಾನೆ. Receive the touch of the Lord. ಕರ್ತನ ಒಂದು ತಾಕುವಿಕೆಯನ್ನು ಅನುಭವಿಸು. Receive the breakthrough in your finances. ನಿನ್ನ ಒಂದು ಆರ್ಥಿಕತೆಯಲ್ಲಿ ಆತನ ಬಿಡುಗಡೆಯನ್ನು ಹೊಂದಿಕೋ. Suman,
ಸುಮನ್ Suman. ಸುಮನ್ Suman. ಸುಮನ್ I see a name called Suman coming before me. ನನ್ನ ಮುಂದೆ ಸುಮನನ ಹೆಸರು ಬರ್ತಾ ಇದೆ. The Spirit of the Lord is touching you right now. ದೇವರ ಆತ್ಮ ನಿನ್ನನ್ನು ಮುಟ್ಟುತ್ತಿದ್ದಾನೆ. Receive healing right now. ಈಗಲೇ ಸ್ವಸ್ಥತೆಯನ್ನು ಹೊಂದಿಕೋ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. We worship you, Lord. ನಿನ್ನನ್ನು ಆರಾಧಿಸ್ತೇವೆ ಅಪ್ಪ. We worship you, Lord. ನಿನ್ನನ್ನು ಆರಾಧಿಸ್ತೇವೆ We ಕರ್ತನೇ. worship you, Lord. ನಿನ್ನನ್ನು ಆರಾಧಿಸ್ತೇವೆ ಅಪ್ಪ. Bless your people, Lord. ನಿನ್ನ ಜನರನ್ನು ಆಶೀರ್ವದಿಸಪ್ಪ. Honor them, Lord. ಅವರನ್ನು ಗೌರವಿಸಪ್ಪ. Lift them, Lord. ಅವರನ್ನ ಮೇಲಕ್ಕೆತ್ತಪ್ಪ. Decorate them, Lord. ಅವರನ್ನ ಶೃಂಗರಿಸಪ್ಪ. Change their lives. ಅವರ ಜೀವಿತಗಳನ್ನು Let the ಬದಲಾಯಿಸು. darkness be completely taken away. ಆ ಅಂಧಕಾರವು ಸಂಪೂರ್ಣವಾಗಿ ಅವರನ್ನ ಬಿಟ್ಟು ಹೋಗಲಿ. Fill them with your light. ನಿನ್ನ ಬೆಳಕಿನಿಂದ Fill them ತುಂಬಿಸು. with your glory. ನಿನ್ನ ಮಹಿಮೆಯಿಂದ ತುಂಬಿಸು. Fill them with your glory. ನಿನ್ನ ಮಹಿಮೆಯಿಂದ ತುಂಬಿಸು. Release healing upon their bodies. ಅವರ ಮೇಲೆ ಆರೋಗ್ಯವನ್ನು ಸುರಿಸಪ್ಪ. In Jesus' name, ಯೇಸು ನಾಮದಲ್ಲಿ we praise you, Lord. ನಿನ್ನನ್ನು We ಘನಪಡಿಸುತ್ತೇವೆ. glorify your holy name. ನಿನಗೆ ಮಹಿಮೆ Heal ಪಡಿಸುತ್ತೇವೆ. every sick bodies. ಎಲ್ಲ ರೋಗ ದೇಹಗಳಿಗೆ ಸ್ವಸ್ಥ ಮಾಡು. Heal every family members. ಎಲ್ಲ ಕುಟುಂಬದ ಸದಸ್ಯರನ್ನ ಮುಟ್ಟಪ್ಪ. Anoint them with a fresh oil. ಆ ಒಂದು ನಿನ್ನ ಒಂದು ಎಣ್ಣೆಯಿಂದ ಅವರನ್ನ Make them ಅಭಿಷೇಕಿಸಪ್ಪ. a great testimony. ದೊಡ್ಡ ಸಾಕ್ಷಿಗಳನ್ನಾಗಿ ನಿಲ್ಲಿಸಪ್ಪ. In Jesus' name. ಯೇಸು ನಾಮದಲ್ಲಿ Amen. ಆಮೇನ್ Amen. ಆಮೇನ್. Dear beloved, ನನ್ನ ಪ್ರಿಯರೇ, I know that the Lord has touched you right now. ನಾನು ನಂಬುತ್ತೇನೆ ಖಂಡಿತವಾಗಿ ಕರ್ತ ನಿಮ್ಮನ್ನು I could ಮುಟ್ಟಿದ್ದಾನೆ. feel the tangible presence of God. ನಾನು ಅನುಭವಿಸ್ತಿದ್ದೇನೆ ಆ ಬಲವಾಗಿರುವಂತ ದೇವರ I know that ಪ್ರಸನ್ನತೆ. right now the power of God is manifesting in your house. ನಾನು ನಂಬುತ್ತೇನೆ ಖಂಡಿತವಾಗಿ ದೇವರ ಶಕ್ತಿ Check ನಿಮ್ಮ your body ಮನೆಗಳಲ್ಲಿ. right now, you are healed. ಈಗ ನೀವು ಪರೀಕ್ಷೆ ಮಾಡಿಕೊಳ್ಳಿ. Somebody watching this program, you're not able to lift your hand, lift it right now, you are healed in Jesus' name. ಒಬ್ಬರು ನೋಡ್ತಿದ್ದಾರೆ ಈ ಕಾರ್ಯಕ್ರಮವನ್ನು, ಅವರಿಗೆ ಕೈ ಎತ್ತಲು ಆಗ್ತಾ ಇಲ್ಲ. ಈ ಒಂದು ಸಮಯದಲ್ಲೇ ಕರ್ತನ ಅವರನ್ನ ಬಿಡುಗಡೆ ಮಾಡಿದ್ದಾನೆ. See, the pain is gone. ನೋಡಿ, ಆ ನೋವು ಹೋಗಿದೆ ನಿಮ್ಮನ್ನ No ಬಿಟ್ಟು. more pain. ಇನ್ನು ಯಾವ ನೋವಿಲ್ಲ. Start praising God. ದೇವರನ್ನ ಸ್ತುತಿಸುವುದಕ್ಕೆ ಪ್ರಾರಂಭಿಸಿ. Call us and let us know your prayer reports. ನಿಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳನ್ನ ನಮಗೆ ಕರೆ ಮಾಡಿ And ತಿಳಿಸಿ. we will sincerely pray for you. ನಾವು ನಿಮಗಾಗಿ ಯಥಾರ್ಥವಾಗಿ ಪ್ರಾರ್ಥಿಸುತ್ತೇವೆ. Continue to watch this program. ಎಡಬಿಡದೆ ಈ ಕಾರ್ಯಕ್ರಮವನ್ನು ನೋಡಿ. And not only that, ಅದು ಮಾತ್ರವಲ್ಲ, if you're led by the Spirit of God to sow into this ministry, so that we can take God's word to the unheard places. ದೇವರ ವಾಕ್ಯವನ್ನು ಕೇಳಿದಂಥ ಸ್ಥಳಗಳಿಗೆ ದೇವರ ವಾಕ್ಯವನ್ನು ಕೊಂಡೊಯ್ದಕ್ಕಾಗಿ, ಈ ಸೇವೆಗಾಗಿ ನೀವು ಬಿತ್ತಿ. It's not that one man can afford all this. God wants everyone to be a shareholder of this blessing. ಒಂದು ಮನುಷ್ಯನು ಮಾತ್ರ ಇದನ್ನು ಮಾಡಲು ಸಾಧ್ಯವಿಲ್ಲ. ಈ ಆಶೀರ್ವಾದದಲ್ಲಿ ಎಲ್ಲರೂ ಪಾಲುದಾರರಾಗಬೇಕು. And you can also become, a student of a Bible college to learn the word of God online from wherever, whichever country you are. ನೀವು ಯಾವುದೇ ದೇಶದಲ್ಲಿ ಇದ್ದರೂ ಸಹ ನೀವು ಬೈಬಲ್ ಕಾಲೇಜ್ ಮಾಡಲು ಇಷ್ಟವುಳ್ಳವರಾಗಿದ್ದರೆ, ನಾವು ಬೈಬಲ್ ಕಾಲೇಜನ್ನು ಆನ್ಲೈನಲ್ಲಿ ನಡೆಸಿಕೊಳ್ಳುತ್ತಾ ಇದ್ದೇವೆ. Our anointed faculties will bring divine teachings and from the word of God, and you will experience newness and you will grow in the knowledge of God. ಅಭಿಷೇಕಿಸಲ್ಪಟ್ಟಂತಹ ಅಭ್ಯರ್ಥಿಗಳು ನಮ್ಮಲ್ಲಿ ಇದ್ದಾರೆ. ಅವರ ಮುಖಾಂತರವಾಗಿ ದೇವರು ಖಂಡಿತವಾಗಿ ಒಂದು ದೊಡ್ಡ ಬದಲಾವಣೆಯನ್ನು ನಿಮ್ಮಲ್ಲಿ ಉಂಟು ಮಾಡುತ್ತಾನೆ. Continue to watch this program to the same channel, same time, daily. ಬಿಡದೆ ಈ ಕಾರ್ಯಕ್ರಮವನ್ನು ಪ್ರತಿದಿನವೂ ನೋಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. May the love of the Father and the grace of our Lord Jesus Christ and the fellowship of the Holy Spirit God remain upon you forever and ever. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇಂದು ಎಂದೆಂದು ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ.